ಹಾಯ್ ನಮಸ್ಕಾರ, ನಾನು ಹರ್ಷಿತಾ. ಸೊ ನನ್ನ ಮೊದಲನೇ ವ್ಲಾಗ್ಗೆ ಸ್ವಾಗತ. ಲಾಸ್ಟ್ ಟೈಮ್ ನಾವು ನುರಾನಾ ಐಲ್ಯಾಂಡ್ಸ್ಗೆ ಹೋಗಿದ್ವಲ್ಲ, ಶಾರ್ಟ್ಸಲ್ಲಿ ನೋಡಿರ್ತೀರಾ. ಸೊ ಆ ಐಲ್ಯಾಂಡಲ್ಲಿ ತುಂಬ ಜನ ಫಿಶಿಂಗ್ ಮಾಡ್ತಾ ಇದ್ರು. ಸೊ ನಾವು ಮಾಡೋಣ ಅಂತ ಇವತ್ತು ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಸೊ ಫಿಶಿಂಗ್ ಮಾಡೋಕ್ಕೆ ಎಕ್ವಿಪ್ಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇಲ್ಲ. ಸೊ ಆನ್ ದ ವೇ ಹೋಗ್ಬೇಕಾದ್ರೇ ಶಾಪಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡು ಆಮೇಲೆ ಹೋಗಿ ಫಿಶಿಂಗ್ ಮಾಡ್ತೀವಿ. ಸೊ ಬನ್ನಿ ನನ್ನ ಜೊತೆ ನೋಡೋಣ ಹೇಗೆ ಫಿಶಿಂಗ್ ಮಾಡ್ತೀವಂತ. ಫಿಶಿಂಗ್ಗೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಶಾಪ್ಗೆ ಹೋಗಿ ತೊಗೊಂಡು ಬಂದ್ವಿ. ಸೊ ಅದು ಹಿಂದೆ ಇಟ್ಟಾಯಿತು. ಸೊ ಇವಾಗ ಡೈರೆಕ್ಟ್ ಐಲ್ಯಾಂಡ್ಗೆ ಹೋಗಿ ಅಲ್ಲಿ ಫಿಶಿಂಗ್ ಮಾಡೋಣ. ಅದಕ್ಕೆ ಮುಂಚೆ ಅದಕ್ಕೆ ಬೇಕಾಗಿರೋ ಬೇಟ್ಸ್ ಅಂದರೆ ಅದು ತಿನ್ನಕ್ಕೆ ಏನಾದರೂ ಅದರಲ್ಲಿ ಹಾಕಿ ಹೂಕಲ್ಲಿ ಹಾಕ್ಬಿಟ್ಟು ಹಾಕ್ಬೇಕಲ್ವ. ಸೊ ಅದಕ್ಕೋಸ್ಕರ ಏನೇನು ತೊಗೋಬೇಕೋ ಅಂತ ನೋಡಿ ಅಲ್ಲಿ ತೊಗೊಂಡು ಆಮೇಲೆ ಹೋಗೋಣ ಬನ್ನಿ. ಸೊ ಗೈಸ್, ಇನ್ನೇನು ಹತ್ತತ್ರ ಐಲ್ಯಾಂಡ್ ಹತ್ರ ಬಂದಾಯಿತು. ಇನ್ನೊಂದು ಸ್ವಲ್ಪ 1 ಕಿಲೋಮೀಟರ್ ಟು 2 ಕಿಲೋಮೀಟರ್ ಇದೆ. ಬಟ್ ಅದು ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡ್ವಿ. ಬಟ್ ಬೇಟ್ಗಂತ ಪ್ರಾನ್ಸ್ ಇಲ್ಲಾಂದರೆ ಸಣ್ಣ ಫಿಶ್ ಏನಾದರೂ ಸಿಕ್ಕಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ಆನ್ ದ ವೇ ತುಂಬ ಕಡೆ ಹುಡುಕಿದ್ರಿ, ಸೂಪರ್ ಮಾರ್ಕೆಟಲ್ಲಿ ಎಲ್ಲೂ ಪ್ರಾನ್ಸ್ ಅಥವಾ ಏನೂ ಸಿಕ್ಕಿಲ್ಲ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಇವಾಗ ಒಂದು ಸೂಪರ್ ಮಾರ್ಕೆಟ್ ಹತ್ರ ನಿಲ್ಲಿಸಿದಿರಿ. ನನ್ನ ಹಸ್ಬೆಂಡಲ್ಲಿ ಹೋಗಿದ್ದಾರೆ ತೊಗೊಂಡು ಬರೋಕ್ಕೆ. ಸೊ ನೋಡೋಣ, ಸಿಕ್ಕಿದ್ರೆ ಹೋಗಿ. ಇವಾಗ ಸನ್ಸೆಟ್ ಟೈಮ್ ಆಗ್ತಿದೆ, ಇನ್ನೇನು ಇವಾಗ 4:30 to 5 ಆಗಿದೆ ಈವ್ನಿಂಗ್. ಸನ್ಸೆಟ್ ಟೈಮ್ ಚೆನ್ನಾಗಿರುತ್ತೆ ಫಿಶಿಂಗ್ಗೆ ಬಂದು. ಸನ್ಸೆಟ್ ಟೈಮ್ ಇಸ್ ದ ಬೆಸ್ಟ್ ಟೈಮ್ ಅಂತ ಹೇಳಿದ್ದಾರೆ. ಸೊ ಹೋಗಿ ಶ್ರಿಂಪ್ ಸಿಗುತ್ತಾ ಅಥವಾ ಚಿಕನ್ನ ಏನು ಹಾಕಿ ಹೆಂಗೆಲ್ಲ ಫಿಶ್ ಹಿಡಿತೀರಿ ಅಂತ ನೋಡೋಣ. ಸೊ ವೆಯ್ಟ್ ಮಾಡಿ. ಓಕೆ ಗೈಸ್, ಐಲ್ಯಾಂಡ್ ಹತ್ರ ಬಂದಾಯಿತು. ಬೆಹರಿನಲ್ಲಿ ನುರಾನಾ ಐಲ್ಯಾಂಡ್ ಅಂತ ಫಿಶಿಂಗ್ ಮಾಡೋಕ್ಕೆ. ಇವಾಗ ಇನ್ನೊಂದು 2 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಸೊ 2 ಸೈಡು ಐಲ್ಯಾಂಡ್ ಇದೆ, ಸೆಂಟ್ರಲ್ ಬಂದು ರೋಡ್ವೇ. ಸೊ ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ. ಮತ್ತು ಫಿಶಿಂಗ್ ಸ್ಪಾಟ್ ಬಂದು ಇನ್ನೊಂದು ಸ್ವಲ್ಪ ದೂರ ಆ ಕಡೆ ಇದೆ, ಅಲ್ಲಿ ಹೋಗ್ಬಿಟ್ಟು ಫಿಶಿಂಗ್ ಸ್ಟಾರ್ಟ್ ಮಾಡೋಣ. ಇವಾಗ ಆನ್ ದ ವೇ ಹೋಗ್ತಾ ನೋಡ್ಕೊಂಡು ಹೋಗೋಣ, ಬ್ಯಾಕ್ ವ್ಯೂ ಆನ್ ಮಾಡಿಕೊಂಡು. ಬಂದಾಯಿತು ವ್ಯೂಗೆ. ಅಲ್ಲಿ ಕೊನೆಯಲ್ಲಿ ಫಿಶಿಂಗ್ ಸ್ಪಾಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಫಿಶಿಂಗ್ ಮಾಡೋದು. ಇವಾಗ ಎಂಟ್ರೆನ್ಸ್ ಇದು. ಸೊ ಇಲ್ಲಿ ಆ್ಯಕ್ಚುಲಿ ಏನಂದರೆ ಕುದುರೆ ಎಲ್ಲ ಸಾಕಿರ್ತಾರಲ್ಲ, ಕುದುರೆ ಎಲ್ಲ ತಂದು ಸ್ನಾನ ಮಾಡ್ಸಕ್ಕೆ ಡೈಲಿ ತರ್ತಾರೆ ಅನಿಸುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗೂ 2 ಕುದುರೆ ನೋಡಿದೆ. ಈ ಟೈಮು ಅಲ್ಲಿ ಒಂದು ಕುದುರೆ ಸ್ನಾನ ಮಾಡಿಸ್ತಿದ್ದಾರೆ ನೋಡಿ. ಅದು ಸಿಟಿ ವ್ಯೂ ಪ್ಲಸ್ ಸಿ ವ್ಯೂ. ಮತ್ತೆ ಹಾಗೆ ಲೆಫ್ಟಲ್ಲಿ ನೋಡಿದ್ರೆ ಸನ್ಸೆಟ್. ನನಗಂತ ಆ ಕುದುರೆ ಬಲೆ ಇಷ್ಟ ಆಗೈತಪ್ಪ. ಅಲ್ಲಿ ಕುದುರೆ ಸ್ನಾನ ಮಾಡ್ತಿದ್ದೆ ನೋಡಿ. ಸ್ನಾನ ಮಾಡಿಸ್ತಾ ಇದ್ದಾರೆ ಕುದುರೆನ. ವಾವ್, ಏನು ಮಜಾ ಅಲ್ಲ ಕುದುರೆಗೆ. ಓಕೆ ನೋಡಿ, ಬೆಹರಿನ್ ಐಲ್ಯಾಂಡ್ ವ್ಯೂ, ನುರಾನಾ ಐಲ್ಯಾಂಡ್. ಏನಿದು ಇದು ಸೀಗಲ್ಲ, ಮೇ ಬಿ ಸೀಗಲ್ಲ ಅನ್ಸುತ್ತೆ ನೋಡಿ. ಅದ್ರ ಪಾಟ್ಕದು ಏನೋ ಇಮ್ಯಾಜಿನ್ ಮಾಡ್ತಾ ಐತೆ. ನಮ್ಮನ್ನು ನೋಡೇ ಇಲ್ಲ ಅದು. ಓಕೆ, ಸಿ ವ್ಯೂ ಅದು ಈ ಕಡೆ ಫುಲ್ ಮಸ್ತಾಗಿದೆ ನೋಡಿ. ಸ್ಪಾಟಿಗೆ ಬಂದಾಯಿತು. ಪರ್ಫೆಕ್ಟ್ ಟೈಮ್ ಫಾರ್ ಫಿಶಿಂಗ್ ಅಂತ ಹೇಳಿದ್ದಾರೆ. ಈ ಕಡೆ ಫಿಶಿಂಗ್ ಮಾಡೋಣ ಅಂತ. ಇಲ್ಲಿ ಆ್ಯಕ್ಚುಲಿ ಟೆಂಟ್ ಎಲ್ಲ ಹಾಕ್ಕೊಂಡು ಮತ್ತು ಫೈರ್ ಕ್ಯಾಂಪ್ ಹಾಕ್ಕೊಂಡು ಹಾಗೆ ಅಡುಗೆ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಈ ಸಮ್ಮರಲ್ಲಿ ಅದು ಚಾನ್ಸ್ ಇಲ್ಲ. ನಾವು ವಿಂಟರಲ್ಲಿ ಖಂಡಿತ ಮಾಡೋಣ. ಸೊ ವಿಂಟರಲ್ಲಿ ಕಮ್ಮಿಂಗ್ ವಿಂಟರಲ್ಲಿ ಪಕ್ಕಾ ಕ್ಯಾಂಪ್ ಎಲ್ಲ ತೊಗೊಂಡು ಬಂದು ಅದನ್ನು ಸೆಟ್ ಮಾಡಿ ಅಡುಗೆ ಮಾಡ್ಕೊಂಡು ತಿನ್ಬಿಟ್ಟು ಹೋಗೋಣ. ಸೊ ಇವಾಗೆಲ್ಲ ರೆಡಿ ಆಗ್ತಿದೆ, ನೋಡೋಣ
ಫಿಶ್ ಸಿಗಬೇಕು ಅಂತ ಟ್ರೈ ಮಾಡ್ತೀವಿ ಹಿಡಿಯೋಕ್ಕೆ. ಸಿಕ್ಕಿದ್ರೆ ಓಕೆ, ಇಲ್ಲ ಅಂದರೆ ತಗೊಂಡು ಹೋಗೋಣ ಅಂಗಡಿಯಲ್ಲಿ ಫಿಶ್ನ. ಸೊ ಏನಂದರೆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ರಲ್ವಾ, ಪ್ರಾನ್ಸ್ ಸಿಕ್ತು, ಪ್ರಾನ್ಸ್ ಬಂದು ತೊಗೊಂಡು ಬಂದಿದ್ದಾರೆ. ಸೊ ಅದನ್ನು ಬಂದು ಆ ಹೂಕ್ಗೆ ಹಾಕಿ ನೋಡೋಣ ಬನ್ನಿ. ಸೊ ಗೈಸ್, ಪ್ರಾನ್ಸ್ ತೊಗೊಂಡು ಆ ಹೂಕಲ್ಲಿ ಸಿಕ್ಸ್ತಾ ಇದ್ದಾರೆ. ಫಿಶಿಂಗ್ ರಾಡ್ ರೆಡಿ ಮಾಡ್ಕೊಂಡಾಯಿತು. ಮತ್ತು ಫಿಶ್ ಹಿಡಿಯೋಕ್ಕೆ ಆ ಪ್ರಾನ್ಸ್ನ. ಸೊ ಗೈಸ್, ಫಸ್ಟ್ ಟೈಮ್ ಹಾಕಿದ್ರು, ಏನಾಯ್ತಂದರೆ ಆ ಪ್ರಾನ್ಸ್ನ ಫಿಶ್ ತಿನ್ಕೊಂಡ್ಬಿಡ್ತು. ಆದರೆ ನಾವು ಆ ಫಿಶ್ನ ಹಿಡಿಯೋಕ್ಕಾಗಿಲ್ಲ, ಬರೀ ಹೂವು ಕಳಿಸಿದೆ. ಓಕೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇದ್ರಲ್ಲಿ ಹಂಗೆ ಝೂಮ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಜೆಲಿ ಫಿಶ್, ತುಂಬ ಜೆಲಿ ಫಿಶ್ ಕಾಣಿಸ್ತಿದೆ ನೋಡಿ. ವೈಟ್ ಆಗಿದೆ ನೋಡಿ, ಅದೇ ಜೆಲಿ ಫಿಶ್. ಇಲ್ಲಂತೂ ತುಂಬ ಜಾಸ್ತಿ ಜೆಲಿ ಫಿಶ್ ಕಾಣಿಸ್ತಿದೆ. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಜೆಲಿ ಫಿಶ್ ಇದೆ ಅಂತ. ಫಿಶ್ನ ಹುಡ್ಕೊಂಡು ಬಂದರೆ ಜೆಲಿ ಫಿಶ್ ಸಿಕ್ತು. ನೋಡೋಣ ಫಿಶ್ ಸಿಗುತ್ತಾ ಅಂತ. ಸೊ ಇನ್ನೊಂದು ಬಾರಿ ಪ್ರಯತ್ನದಲ್ಲಿ ನಮ್ಮ ಯಜಮಾನ್ರು ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ ಈ ಸಲ ಫಿಶ್ ಸಿಗುತ್ತಾ ಅಂತ. ಈ ಸಲ ಕಪ್ ನಮ್ಮದೇ. ಓಕೆ. ಸೊ ವಿಷಯ ಏನಂದರೆ, 2 ಸತಿ ಆಯಿತು, 3 ಸತಿ ಆಯಿತು, 4 ಸತಿ ಆಯಿತು. ಶ್ರಿಂಪ್ನ ತಿಂತಾ ಇದೆ ನಮ್ಮ ಫಿಶ್ಶು, ಆದರೆ ನಮಗೆ ಫಿಶ್ ಸಿಗ್ತಾ ಇಲ್ಲ. ಸೊ ಓಕೆ, ಇದು ಫಸ್ಟ್ ಟೈಮ್ ಅಲ್ವಾ, ವೆಯ್ಟ್ ಮಾಡಿ ನೋಡೋಣ. ತುಂಬ ಹೊತ್ತು ನಿಂತ್ಕೊಂಡೇ ಇದ್ದೆ, ಅದಕ್ಕೆ ಟಯರ್ಡ್ ಆಗೋಯ್ತು ಅಂತ ನಾನೇನು ಮಾಡಿದೆ, ಕಾರ್ ಹಿಂದೆ ಓಪನ್ ಮಾಡಿ ಅಲ್ಲೇ ಕೂತ್ಕೊಂಡ್ಬಿಟ್ಟೆ. ಸೊ ನನ್ನ ಹಸ್ಬೆಂಡ್ ಪಾಪ ಟ್ರೈ ಮಾಡ್ತಾ ಇದ್ದಾರೆ. ನಾನು ಟ್ರೈ ಮಾಡೋಣ ಅಂತ ಕೇಳಿದೆ, ಬಟ್ ಅವ್ರು ತುಂಬ ಕಷ್ಟ ಇದೆ ವೆಯ್ಟ್ ಅಂತ ಹೇಳಿದ್ದಾರೆ. ನೋಡೋಣ, ಇನ್ನೂ ಟೈಮ್ ಇದೆ. ಈವ್ನಿಂಗ್ ಆಗೋಯ್ತು, ಸನ್ಸೆಟ್ ಕೂಡ ಮುಗೀತು. ಸೊ ಇನ್ನೇನು ಕತ್ಲಾಗ್ತಾ ಬಂತು, ಆದರೆ ನಮಗೊಂದು ಫಿಶ್ ಕೂಡ ಸಿಕ್ಕಿಲ್ಲ. ಜೆಲಿ ಫಿಶ್ ಮಾತ್ರ ನೋಡಿ ವೈಟಾಗಿ ಕಾಣಿಸ್ತಿದೆಯಾ, ಅದೇ ಜೆಲಿ ಫಿಶ್. ಸೊ ನನ್ನ ಹಸ್ಬೆಂಡು ಅಲ್ಲಿ ಫಿಶಿಂಗ್ ಮಾಡ್ತಾಯಿದ್ರು ಪ್ರೊಫೆಷನ್ಸ್, ಅವ್ರ ಹತ್ರ ಕೇಳ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಯಾವ ಥರ ಏನು ಅಂತ, ಜಸ್ಟ್ ಒಂದು ಟಿಪ್ಸ್ಗಂತ. ಸೊ ನೋಡೋಣ, ಸಿಕ್ಕಿದ್ರೆ ಓಕೆ, ಇಲ್ಲ ಅಂದರೆ ಮನೆಗೆ ಪ್ಯಾಕಪ್. ಏನಾಯ್ತಂದರೆ 2 hours, ಆಫ್ಟರ್ 2 hours ಇನ್ನೂ ಒಂದು ಮೀನು ಸಿಕ್ಕಿಲ್ಲ ನಮಗೆ. ಓಕೆ, ಫಸ್ಟ್ ಟೈಮ್ ಅಲ್ವಾ, ನಮಗೆ ಯಾವ ಥರ ಹಿಡಿಬೇಕು ಏನಂತ ಟಿಪ್ಸ್ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಶ್ರಿಂಪ್ ತೊಗೊಂಡು ಬಂದು ಅದನ್ನು ಹೂಕಲ್ಲಿ ಸಿಕ್ಕಿಸಿ ಹಾಕಿದ್ವಿ. ಶ್ರಿಂಪ್ ತಿನ್ಬಿಡ್ತಿದೆ, ಆದರೆ ಫಿಶ್ ಸಿಕ್ತಿಲ್ಲ. ಸೊ ಲಾಸ್ಟ್ ಪ್ರಯತ್ನ ಮಾಡ್ತೀನಿ ಅಂತ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ದಾರೆ. ಸಾರಿ, ನಿಮ್ಮನ್ನ ಡಿಸಪಾಯಿಂಟ್ ಮಾಡಿದ್ದಕ್ಕೆ. ಫಿಶ್ ಸಿಗುತ್ತೆ ಅಂತ ನಾನು ಬಂದೆ, ಫಿಶ್ ಅಂತೂ ಸಿಕ್ಕಿಲ್ಲ. ಐ ಆಮ್ ಸೋ ಸಾರಿ. ನಮ್ಮ ಕೈಲಿ ಬರೀ ಐಲ್ಯಾಂಡ್ ಮಾತ್ರ ಫುಲ್ಲಾಗಿ ತೋರ್ಸೋಕ್ಕಾಗಿದ್ದು. ಮತ್ತು ಆ ಕಡೆ ಇದೆ ಅಲ್ವಾ, ಅದು ಸಿಟಿ ವ್ಯೂ. ಇಲ್ಲಿ ತುಂಬ ಜನ ಬಂದಿದ್ದರು, ಎಲ್ಲ ಮುಗಿಸ್ಕೊಂಡು ಹೋದ್ರು, ಎಲ್ಲ ಪ್ರೊಫೆಷನ್ಸ್ ಅನಿಸುತ್ತೆ. ಇನ್ನೂ ಸ್ವಲ್ಪ ಜನ ಅಲ್ಲಿದ್ದಾರೆ, ಕಾಣಿಸ್ತಿಲ್ಲ. ಆ್ಯಕ್ಚುಲಿ ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೀನಿ, ಆದರೂ ಕಾಣಿಸ್ತಿಲ್ಲ, ಕತ್ಲಾಯಿತು. ಸೊ ನೋಡೋಣ, ಇನ್ನು ಸ್ವಲ್ಪ ಟ್ರೈ ಮಾಡಿ ಸಿಕ್ಕಿದ್ರೆ ನಮ್ಮ ಅದೃಷ್ಟ. ಇಲ್ಲ ಅಂದರೆ
ಇವಾಗ ಹೆಂಗೋ ಎಕ್ವಿಪ್ಮೆಂಟ್ ರಾಡ್ ಫಿಶ್ ರಾಡ್ ಇಸ್ಕೊಂಡಿದ್ದೀವಲ್ವಾ ಅದನ್ನು ಮತ್ತೆ ತಗೊಂಡು ಬಂದು ಇಲ್ಲಿ ಟ್ರೈ ಮಾಡ್ತೀವಿ, ನೋಡೋಣ. ಓಕೆ, ಸಿಕ್ತಾ? ಸೊ ಫಿಶಿಂಗ್ ಮುಗೀತು, ಆದರೆ ಫಿಶ್ ಅಂತೂ ಸಿಕ್ಕಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ಚೆನ್ನಾಗಿತ್ತು. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಇನ್ನೂ ಒಂದು ಸತಿ ಬಂದು ಬೇರೆ ಕಡೆ ಎಲ್ಲ, ಬೇರೆ ಐಲ್ಯಾಂಡ್ ಕಡೆ ಎಲ್ಲ ಹೋಗಿ ಫಿಶಿಂಗ್ ಮಾಡ್ತೀವಿ. ಈ ಬೆಹರಿನ್ ಬಿಟ್ಟು ಹೋಗೋ ಅಷ್ಟರಲ್ಲಿ ಒಂದು ಫಿಶ್ ಆದರೂ ಹಿಡಿಬೇಕಂತ ಡಿಸೈಡ್ ಮಾಡಿದ್ದೀವಿ. ಸೊ ಆ್ಯಕ್ಚುಲಿ ಸಿಕ್ಕಿಲ್ಲ, ತುಂಬ ಟ್ರೈ ಮಾಡಿ ಸಿಕ್ಕಿಲ್ಲ. ಅದು ಬಂದು ಶ್ರಿಂಪ್ ತಿನ್ಕೊಂಡ್ಬಿಟ್ಟು ಸಿಕ್ದಿರೋ ಹೋಯ್ತು. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ಕೋತೀವಿ, ಕತ್ಲಾಯಿತು, ಇವಾಗ ಹೋಗಿ ಮನೆಗೆ ಹೋಗೋದೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ.